ನಮಸ್ಕಾರ ವೀಕ್ಷಕರೇ, ಕರ್ನಾಟಕದಾದ್ಯಂತ ಯಾರೆಲ್ಲ ಲೇಬರ್ ಕಾರ್ಡ್ ಅನ್ನ ಹೊಂದಿದ್ದೀರಾ ಸೊ ಅವರೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಯಾಕಪ್ಪ ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಕಟ್ಟಡ ಕಾರ್ಮಿಕ ಇಲಾಖೆಯ ವತಿಯಿಂದ ಹೊಸ ನೋಟಿಫಿಕೇಶನ್ ಯಾರ್ಯಾರು ವಿದ್ಯಾರ್ಥಿಗಳಿದ್ದಾರೆ ನೋಡಿ, ಕಟ್ಟಡ ಕಾರ್ಮಿಕ ಒಂದು ಮಕ್ಕಳು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಅನ್ನ ಬರ್ತಾ ಇದೆ. ಸೊ ಈ ಒಂದು ಸ್ಕಾಲರ್ಶಿಪ್ ನೀವು ಹೇಗೆ ಪಡಿಬಹುದು, ಮತ್ತೆ ಇದಕ್ಕೆ ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು, ಮತ್ತೆ ಇದಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕಾಗುತ್ತೆ, ಇದರ ಪ್ರೊಸೆಸಿಂಗ್ ಹೇಗಿರುತ್ತೆ, ಮತ್ತೆ ಇದಕ್ಕೆ ಅಂದ್ರೆ ಈಗ 1ನೇ ತರಗತಿಯಿಂದ 4ನೇ ತರಗತಿಯವರೆಗೆ ಎಷ್ಟು ಹಣ ಇರುತ್ತೆ, ಮತ್ತೆ ಇಲ್ಲಿ PUC ದವರಿಗೆ ಎಷ್ಟು ಹಣ ಇರುತ್ತೆ, ಡಿಗ್ರಿದವರಿಗೆ ಎಷ್ಟು ಹಣ ಇರುತ್ತೆ, ಡಿಪ್ಲೊಮಾದವರಿಗೆ ಎಷ್ಟು ಹಣ ಇರುತ್ತೆ, ITI ದವರಿಗೆ ಎಷ್ಟು ಹಣ ಇರ್ತದೆ, ಈ ರೀತಿಯಾಗಿ ನೀವು ಹಂತ ಹಂತವಾಗಿ ಕಲಿತಾ ಇರ್ತೀರಾ. ಸೊ ಇಂಥವರಿಗೆ ಎಷ್ಟೆಷ್ಟು ಹಣ ಇದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮತ್ತೆ ಹೇಗೆ ಅರ್ಜಿ ಸಲ್ಲಿಸಬೇಕು, ಏನೇನು ಮಾಹಿತಿ ಇದೆ ಎಲ್ಲ ಕೂಡ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಅಂತಹ ಮಾಹಿತಿ ಇರುತ್ತೆ. ಸೊ ಅದಕ್ಕೆ ಮಧ್ಯೆ ಮಧ್ಯೆ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅನ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ. ವೀಕ್ಷಕರೇ, ನೀವು ನೋಡಬಹುದಾಗಿ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಕಟ್ಟಡ ಕಾರ್ಮಿಕ ಇಲಾಖೆಯ ವತಿಯಿಂದ ಹೊಸ ನೋಟಿಫಿಕೇಶನ್ ಬಿಟ್ಟಿರುವಂತದ್ದು. ಸೊ ಇಲ್ಲಿ ನೋಡಬಹುದು, ನೀವು ಕಾಣ್ತಾ ಇದೆ ನೋಡಿ ಸ್ಕ್ರೀನ್ ಅಲ್ಲಿ, ಮಂಡಳಿಯ 2023-24ನೇ ಸಾಲಿನ ನೋಂದಾಯಿತ ಕಟ್ಟಡ ಕಾರ್ಮಿಕ ಮೊದಲ 2 ಮಕ್ಕಳಿಗೆ, ಒಬ್ಬರಿಗಲ್ಲ 2 ಮಕ್ಕಳಿಗೆ ನೀವು ಶೈಕ್ಷಣಿಕ ಸಹಾಯಧನವನ್ನ ಪಡೆಯಲು SSP ಪೋರ್ಟಲ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೀವೇನ್ ಮಾಡ್ಬೋದು, ಮೊದಲ ನಿಮ್ಮ 2 ಮಕ್ಕಳಿಗೆ, ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ, ನಿಮ್ಮ 2 ಮಕ್ಕಳಿಗೆ ನೀವೇನ್ ಮಾಡ್ಬೋದು, ಅರ್ಜಿಯನ್ನ ಸಲ್ಲಿಸಿ ಶೈಕ್ಷಣಿಕ ಸಹಾಯಧನವನ್ನ ಲೇಬರ್ ಕಾರ್ಡ್ ಅನ್ನ ವತಿಯಿಂದ ಶೈಕ್ಷಣಿಕ ಸಹಾಯಧನವನ್ನ ಪಡಿಬಹುದು. ಮತ್ತೆ ಇದಕ್ಕೆ ಕೊನೆಯ ದಿನಾಂಕ ಏನಾಗಿರುತ್ತೆ ಇಲ್ಲಿ ನೋಡ್ಕೊಳ್ಳಿ, 31/5/2024 ಇದು ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಇಲ್ಲಿ ಇನ್ನು ಕೆಲವೊಂದು ದಿನಗಳ ಕಾಲ ಅವಕಾಶ ಇದೆ. ಸೊ ಅದು ಪೋಸ್ಟ್ಪೋನ್ ಕೂಡ ಮಾಡಬಹುದಾಗಿರುತ್ತೆ. ಪೋಸ್ಟ್ಪೋನ್ ಮಾಡಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭವಾಗಿದೆ. ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಿಲ್ಲ, ಸೇವಾ ಸಿಂಧೂರಿನಲ್ಲಿ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಆದಷ್ಟು ನನ್ನ ಸಜೆಷನ್ ಏನಂದ್ರೆ, ನೀವೇನು ಆನ್ಲೈನ್ ಸೆಂಟರ್ ಏನಿರುತ್ತಲ್ಲ, ನಿಮ್ಮ ಮನೆ ಹತ್ತಿರ ಇರುವ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ಆದಷ್ಟು ಅರ್ಜಿಯನ್ನ ಸಲ್ಲಿಸಿದ್ರೆ ಒಳ್ಳೆಯದಂತ ನನ್ನ ಅಭಿಪ್ರಾಯ ವೀಕ್ಷಕರೇ. ಯಾಕಂದ್ರೆ ಇದಕ್ಕೆ ಒಂದು ಸ್ಟೆಪ್ ಗಳು ಬಹಳಷ್ಟು ಇದಾವೆ. ನೀವು ಅರ್ಜಿ ಸಲ್ಲಿಸಿದ್ರೆ ಡೆಫಿನೆಟ್ಲಿ ಒಂದಿಲ್ಲ ಒಂದು ಮಿಸ್ಟೇಕ್ ಆಗತ್ತೆ. ಅವರು ಅದಕ್ಕೆ ತಿದ್ದುಪಡಿ ಕರೆಕ್ಷನ್ ಮಾಡ್ಲಿಕ್ಕೆ ಮತ್ತೊಂದು ದಿನಗಳ ಕಾಲ ಅವಕಾಶ ಕೊಡೋದೇನಿದೆ. ಸೊ ನೀವು ಹೋಗಿ ಆನ್ಲೈನ್ ಸೆಂಟರ್ ಗಳಲ್ಲಿ ಅರ್ಜಿ ಸಲ್ಲಿಸಿದ್ರೆ ಒಳ್ಳೆಯದಂತ ನನ್ನ ಅಭಿಪ್ರಾಯ ವೀಕ್ಷಕರೇ. ಈಗ ನೋಡೋಣ, ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ ನೋಡಿ. ಸೊ ಈ ಒಂದು ಯಾವ್ಯಾವ ತರಗತಿಗೆ ಎಷ್ಟೆಷ್ಟು ಹಣ ಸಿಗ್ತಾ ಇದೆ ಈ ಒಂದು ಮಾಹಿತಿಯನ್ನ ನೋಡ್ಕೋಬಹುದು ನೀವು. 1ನೇ ತರಗತಿಯಿಂದ 4ನೇ ತರಗತಿವರೆಗೆ 5,000ದಿಂದ ಅಮೌಂಟ್ ಸಿಗತ್ತೆ. ಮತ್ತೆ ಇಲ್ಲಿ ನೋಡಿ, 5ನೇ ತರಗತಿಯಿಂದ 8ನೇ ತರಗತಿವರೆಗೆ 8,000 ಅಮೌಂಟ್ ಸಿಗ್ತಾ ಇದೆ. ಮತ್ತೆ 9ನೇ ತರಗತಿಯಿಂದ 10ನೇ ತರಗತಿವರೆಗೆ 12,000 ರೂಪಾಯಿ ಅಮೌಂಟ್ ಸಿಗ್ತಾ ಇದೆ. ಮತ್ತೆ ಇಲ್ಲಿ ಪ್ರಥಮ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ 15,000 ರೂಪಾಯಿ ಅಮೌಂಟ್ ಸಿಗ್ತಾ ಇದೆ. ಪದವಿ ಅಂದ್ರೆ ಡಿಗ್ರಿ ಯಾರು ಕಲಿತಿರ್ತೀರಾ ಅವ್ರಿಗಂತೂ 25,000 ರೂಪಾಯಿ ಅಮೌಂಟ್ ಸಿಗುತ್ತೆ. ಮತ್ತೆ BE BTech ಏನಿರ್ತಾರಲ್ಲ ಅದಕ್ಕೆ 50,000 ವರೆಗೂ ಕೂಡ ಅಮೌಂಟ್ ಸಿಗುತ್ತೆ. ಮತ್ತು ಸ್ನಾತಕೋತ್ತರ ಪದವಿ ಏನಿರ್ತಲ್ಲ ಅದಕ್ಕೆ 35,000 ಅಮೌಂಟ್ ಸಿಗುತ್ತೆ. ಮತ್ತೆ ಇಲ್ಲಿ ಪಾಲಿಟೆಕ್ನಿಕ್, ಡಿಪ್ಲೊಮಾ, ITI ಏನು ಕಲಿತಾ ಇರ್ತಾರೆ ಸೊ ಇವರಿಗೆ 20,000 ಅಮೌಂಟ್ ಸಿಗುತ್ತೆ. ನೆಕ್ಸ್ಟ್ BSc ನರ್ಸಿಂಗ್ ಮತ್ತೆ ಇಲ್ಲಿ ಪ್ಯಾರಾಮೆಡಿಕಲ್ ಏನಿದೆಲ್ಲ 40,000 ಅಮೌಂಟ್ ಸಿಗುತ್ತೆ. ಮತ್ತೆ BD 35,000 ಸಿಗುತ್ತೆ. ವೈದ್ಯಕೀಯ ಅಂದ್ರೆ ನರ್ಸಿಂಗ್ ಯಾರು ಕಲಿತಾ ಇರ್ತೀರಾ ಅವರು ಡಾಕ್ಟರ್, ಸೊ ಆ ಒಂದು ವಿದ್ಯಾರ್ಥಿಗಳಿಗೆ 60,000 ಅಮೌಂಟ್ ಸಿಗುತ್ತೆ. MBBS ಕಲಿತವ್ರಿಗೆ ಕಲಿತಾ ಇರ್ತೀರಾ ಅಂಥವ್ರಿಗೆ 60,000 ಅಮೌಂಟ್ ಸಹಾಯಧನವನ್ನಾಗಿ ಸಿಗುತ್ತೆ. ಮತ್ತೆ ಇಲ್ಲಿ LLB LLM ಯಾರು ಕಲಿತಾ ಇರ್ತೀರಾ ಅವರಿಗೆ 30,000 ಅಮೌಂಟ್ ಸಿಗುತ್ತೆ. DED ಯಾರಿಗೆ ಸಿಗುತ್ತೆ ಅಂದ್ರೆ 25,000 ಅಮೌಂಟ್ ಸಿಗುತ್ತೆ. ಮತ್ತೆ ಇಲ್ಲಿ PhD ಇಂತಹ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ 20,000 ವರೆಗೆ ಅಮೌಂಟ್ ಸಿಗುತ್ತೆ. ಇದಿಷ್ಟು ಮಾಹಿತಿ ನೀವು ನೋಡಿದ್ರಿ, ಎಂತಹ ವಿದ್ಯಾರ್ಥಿಗಳಿಗೆ ಯಾವ ಕಲಿತಿರ್ತಾರೆ ಸೊ ಅಂತವ್ರಿಗೆ ಎಷ್ಟೆಷ್ಟು ಅಮೌಂಟ್ ಸಿಗ್ತಾ ಎಂಬುದನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ ಈಗಾಗಲೇ. ಸೊ ನೀವೇನ್ ಮಾಡಬೇಕು, ಒಂದೇ ಒಂದು ಕೆಲಸ ಮಾಡಬೇಕು, ನಿಮ್ಮ ಒಂದು ಮನೆ ಹತ್ತಿರ ಇರುವ ಆನ್ಲೈನ್ ಸೆಂಟರ್ಗಳಿಗೆ ಹೋಗಬೇಕು. ಅಲ್ಲಿ ಹೋಗಿ ಕಂಪ್ಲೀಟ್ ಆಗಿ ನೀವು ಏನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿಯನ್ನು ಸಲ್ಲಿಸಿದ್ರೆ ನೀವಾಗಲೇ ಅಂದರೆ ಈಗಾಗಲೇ ಒಂದು ಹಿಂದಿನ ವರ್ಷದಲ್ಲಿ ಯಾರಾದರೂ ಅರ್ಜಿ ಸಲ್ಲಿಸಿದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಆಗಬೇಕು, ಅರ್ಜಿಯನ್ನು ಸಲ್ಲಿಸಬಹುದು ಸೇವಾ ಸಿಂಧುವಿನಲ್ಲಿ. ಆದರೆ ನೀವು ಏನು ಮಾಡಬೇಕು, ನಿಮ್ಮ ಒಂದು ಮನೆ ಹತ್ತಿರ ಇರುವ ಒಂದು ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ಬೇಗನೆ ಅರ್ಜಿ ಸಲ್ಲಿಸ್ಕೊಂಡ್ಬಿಟ್ರೆ ಮತ್ತೆ ಕೊನೆಯದಾಗಿ ಸರ್ವರ್ ಬ್ಯುಸಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ನಿಮ್ಮ ಕೈಲಿ ಆದಷ್ಟು ಬೇಗನೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅದನ್ನು ಡಾಕ್ಯುಮೆಂಟ್ಸ್ಗಳು ಏನೇನು ಕಲೆಕ್ಟ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ಗಳನ್ನು ಮತ್ತೆ ನೀವು ಏನು ಮಾಡಬೇಕಾಗತ್ತೆ, ಕಾಲೇಜ್ನಲ್ಲಿ ಕೊಡಬೇಕಾಗತ್ತೆ. ಸೊ ಇದಿಷ್ಟು ಆದ ತಕ್ಷಣ ನಿಮ್ಗೆ ಏನಾಗುತ್ತೆ, ಅಮೌಂಟು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ನೋಡಿ ವೀಕ್ಷಕರೇ, ಇದಿಷ್ಟು ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಂಪಾರ್ಟೆಂಟ್ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.